ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಇದೀಗ ಪ್ರಕಾಶ್ ರಾಜ್ ಹೆಸರು ಸ್ಫೋಟಕ ರಹಸ್ಯವನ್ನು ಬಿಚ್ಚಿಟ್ಟು ಕಂಪ್ಲೇಂಟ್ ಕೊಟ್ಟಂಥ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇತ್ತ ಸ್ಪಷ್ಟನೆ ಕೊಡಲು ಬೆಂಗಳೂರಿನತ್ತ ಹೊರಟ ಪ್ರಕಾಶ್ ರಾಜ್. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಿಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 1 ವರ್ಷದಿಂದ ಧರ್ಮಸ್ಥಳ ಕೇಸ್ ಎನ್ನುವುದು ವಿಚಿತ್ರ ರೀತಿಯಲ್ಲಿ ಸದ್ದನ್ನು ಮಾಡ್ತಾ ಇದೆ. ಕೆಲವೊಂದು ಮಾಧ್ಯಮ ಸ್ನೇಹಿತರಿಗೆ 20-20ಕ್ಕೂ ಹೆಚ್ಚು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ಮಾಧ್ಯಮ ಸ್ನೇಹಿತರಿಗೆ ಇದೊಂದು ವಿಚಿತ್ರವಾದ ಷಡ್ಯಂತ್ರ, ವಿಚಿತ್ರವಾದಂಥ ಕೇಸ್ ಎನ್ನುವುದು ಕೂಡ ಇದೀಗ ಅರ್ಥವಾಗ್ತಿದೆ. ಕೆಲವೊಂದು ಕಡೆ ಬೇರೆ ಬೇರೆ ಅಂದರೆ ಅಪಹರಣ ಆಗಿರ್ಬೋದು, ಬೇರೆ ಬೇರೆ ಕೇಸ್ ಆಗಿರ್ಬೋದು, ಆಪರೇಷನ್ ಕಮಲ ಆಗಿರ್ಬೋದು, ಅಥವಾ ರಾಜಕೀಯ ಸ್ಥಿತಂತ್ರ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳು ಕೂಡ ಮಾಧ್ಯಮದವರು ನೋಡಿರ್ತಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಧರ್ಮಸ್ಥಳ ಕೇಸ್ ಎನ್ನುವುದು ಇಡೀ ದೇಶವೇ ಮಂಗಳೂರಿನತ್ತ ಅಥವಾ ರಾಜ್ಯದತ್ತ ತಿರುಗಿ ನೋಡುವಂತೆ ಮಾಡಿದ್ದು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕೇಸ್. ಹೀಗಾಗಿ ಧರ್ಮಸ್ಥಳ ಕೇಸ್ನಲ್ಲಿ ಯಾರೆಲ್ಲ ಎಂಟ್ರಿ ಆಯಿತು, ಅದನಂತರ ಸರ್ಕಾರ SIT ರಚನೆ ಮಾಡಿತು. SIT ರಚನೆ ಆದ ನಂತರ ಏನೆಲ್ಲ ವಿಷಯ ಹೊರಬಂತು, ಸಮಾಧಿ ಆಗುವಂಥ ಕೆಲಸ ಆಗಿರ್ಬೋದು, ಅಥವಾ ಸಮಾಧಿ ಆಗುವಂಥ ಕೆಲಸ ಆದ ನಂತರ 13 ಮತ್ತು 6ನೇ ಸ್ಪಾಟ್ನಲ್ಲಿ ಪಳಿವೇಳಿಕೆ ಸಿಕ್ಕಿದ್ದಾಗಿರ್ಬೋದು, ಅದಾದ ನಂತರ ಬಂಗ್ಲೆಗೂಡದಲ್ಲಿ 106ಕ್ಕೂ ಹೆಚ್ಚು ಈ ಬೋನ್ಗಳು ಸಿಕ್ಕಿದ್ದಾಗಿರ್ಬೋದು, ಅದರಂತೆ FSR ಕಳಿಸಿದ್ದಾಗಿರ್ಬೋದು, ಚೆನ್ನೈ ಅರೆಸ್ಟ್ ಮಾಡಿ ಹೋಗಿದ್ದಾಗಿರ್ಬೋದು, ಸುಜಾತ ಭಟ್ ಸುಳ್ಳನ್ನು ಒಪ್ಕೊಂಡಿದ್ದಾಗಿರ್ಬೋದು, ಅಥವಾ ಸೌಜನ್ಯ ಪರ ಹೋರಾಟಗಾರರಾದಂಥ ತಿಮ್ಮರೊಡ್ಡಿ, ಮಟ್ಟಣ್ಣನವ ಜಯಂತ್ ಆಗಿರ್ಬೋದು, ಹೀಗೆ ವಿಠಲ್ಗೌಡ ಇವರೆಲ್ಲರೂ ಕೂಡ SIT ತನಿಖೆ ಮಾಡಿ ಅಂದರೆ SIT ತನಿಖೆ ಒಳಪಡಿಸಿದ್ದಾಗಿರ್ಬೋದು. ಇವೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಒಂದು ರೋಚಕ ಕಥೆಯನ್ನು ಹೇಳ್ತಾನೆ ಇದೆ. ಇದರ ಮಧ್ಯೆ ಇದೀಗ ಒಂದು ಹಂತದಲ್ಲಿ ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತ್ ಟಿ, ವಿಠಲ್ಗೌಡ ಅಥವಾ ಸೌಜನ್ಯ ತಾಯಿ ಕುಸುಮಾವತಿಯವರ ಪರವಾಗಿ ಇದ್ದಂಥ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅದಾದ ನಂತರ ಅರೆಸ್ಟ್ ಆದ ನಂತರ ಧರ್ಮಸ್ಥಳ ಪರವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ. ಮತ್ತು ತನ್ನ ಜೊತೆಗಿದ್ದಂಥ ಈ ಟೀಮ್ ಇದೆಯಲ್ಲ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ತಿಮ್ಮರೊಡ್ಡಿ ಅವರ ವಿರುದ್ಧವಾಗಿ SIT ಕೂಡ ದೂರು ಕೊಟ್ಟಿದ್ರು. ಅದು ಡಿಸೆಂಬರ್ 18, 2025ರಂದು. ಜೊತೆಗೆ ಅರೆಸ್ಟ್ ಆದ ನಂತರ ಮತ್ತೆ ಅವರು ರಿಲೀಸ್ ಆಗ್ತಾರೆ, ಬೇಲ್ ಮುಖಾಂತರ ರಿಲೀಸ್ ಆಗ್ತಾರೆ ಮತ್ತು ಇದೀಗ ಹೊರಗಡೆ ಇದ್ದಾರೆ ಚಿನ್ನಯ್ಯ. ಆದರೆ ತನ್ನ ಬುರುಡೆ ತರಲು ಹೆಲ್ಪ್ ಮಾಡಿದಂಥ ಈ ತಂಡದ ವಿರುದ್ಧ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿ ಇದೊಂದು ಷಡ್ಯಂತ್ರದ ಕೆಲಸ, ನನಗೆ ಕೋಟಿ ಲೆಕ್ಕದಲ್ಲಿ ಆಫರ್ ನೀಡಿದರು. ಈ ಜೊತೆಗೆ ಚಿನ್ನಯ್ಯ ಕೊಟ್ಟಂಥ ದೂರು ಇದೆಯಲ್ಲ, ಮೊದಲು 2025 ಡಿಸೆಂಬರ್ 18ರಂದು SITಗೆ ದೂರನ್ನು ದಾಖಲಿಸ್ತಾರೆ. ಅದೇನೆಂದರೆ ನನ್ನ ವಿರುದ್ಧ ಸುಳ್ಳು ಹೇಳುವಂತೆ ಆರೋಪವನ್ನು ಮಾಡಿದರು, ಸುಳ್ಳು ಹೇಳುವಂತೆ ಬೆದರಿಕೆ ಹಾಕಿದ್ರು. ಹಾಗಾಗಿ ನಾನು ಈ ಬುರುಡೆ ಎನ್ನುವಂಥ ಒಂದು ಸುಳ್ಳಿನ ಕಂತೆಯನ್ನು ಸೃಷ್ಟಿಸಿದೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದ ಅಕ್ಕಪಕ್ಕ ಗ್ರಾಮದಲ್ಲಿ ಯಾವುದೇ ಒಂದು ಹೆಣವನ್ನು ಹೋತಿಲ್ಲ. ಆದರೂ ಕೂಡ ಹೀಗೆ ಹೇಳಬೇಕು ಎನ್ನುವಂಥ ಒಂದು ಸುಳ್ಳಿನ ಬೆದರಿಕೆಯ ಮುಖಾಂತರ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು, ಬೋರ್ಡ್ ತಂದು ಕೊಟ್ಟರು, ಅದನ್ನು ಕೂಡ ವಿಡಿಯೋ ಮಾಡಿಕೊಂಡ್ರು. ಜೊತೆಗೆ ಬೆದರಿಸಿ 30ರಿಂದ 35 ವಿಡಿಯೋಗಳನ್ನ ಮಾಡಿಸ್ಕೊಂಡ್ರು. ಈ ಪ್ರಕರಣ ನಡೆಯುವಾಗ ಒಂದೊಂದು ವಿಡಿಯೋಗಳನ್ನ ಬಿಟ್ಟರು ಎನ್ನುವಂಥ ಆರೋಪವನ್ನು, ದೂರನ್ನು SITಗೆ ಡಿಸೆಂಬರ್ 18 ಮತ್ತು 2025ರಂದು ಸಲ್ಲಿಸಿದರು. ಆದರೆ ಅದಕ್ಕೆ ವಿಚಾರಣೆಗೆ ತಕ್ಕಂಥ ಮಾನ್ಯತೆ ಸಿಕ್ಕಿಲ್ಲ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕಾರಣಕ್ಕೆ ಇದೇ ಚಿನ್ನಯ್ಯ ಇದೀಗ ಹೈಕೋರ್ಟ್ ಮೆಟ್ಟಲಿನೇರಿ ಒಂದು ದೂರನ್ನು ದಾಖಲಿಸಿದ್ದಾರೆ. ಆ ದೂರಿನಲ್ಲಿ ಸ್ಪಷ್ಟವಾಗಿದೆ. ಅದೇನೆಂದರೆ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ, ಜಯಂತ್, ವಿಠಲ್ಗೌಡ ಮತ್ತು ಸಮೀರ್ ಎನ್ನುವಂಥ 5 ವ್ಯಕ್ತಿಗಳು ನನ್ನನ್ನು ಪೇಚಿಗೆ ಸಿಲುಕಿಸಿದ್ರು, ನನಗೆ ಬೆದರಿಕೆ ಹಾಕಿದರು. ಜೊತೆಗೆ ಅವರು ಹೇಳಿಕೊಟ್ಟಂಥ ಮಾತನ್ನು ಸುಳ್ಳು ಹೇಳುವಂತೆ ನನಗೆ ಒತ್ತಾಯ ಮಾಡಿದರು, ಒಂದು ಬುರುಡೆ ತಂದು ಕೊಟ್ಟರು. ಜೊತೆಗೆ ನನ್ನನ್ನು ಒಂದು ಷಡ್ಯಂತ್ರದಲ್ಲಿ ಸಿಲುಕಿಸಿದ್ರು ಮತ್ತು ಧರ್ಮಸ್ಥಳದ ವಿರುದ್ಧ ಸುಳ್ಳು ಹೇಳುವಂತೆ ನನಗೆ ಆಫರನ್ನು ಕೊಟ್ಟರು. ಜೊತೆಗೆ ಈ ಪ್ರಕರಣ ಸಕ್ಸಸ್ ಆಗಿಬಿಟ್ರೆ 50 ಲಕ್ಷ ಹಣವನ್ನು ಕೊಡ್ತೇನೆ ಅಂತ ಆಮಿಷವನ್ನು ಕೊಟ್ಟರು. ಹಾಗಾಗಿ ನಾನು ಸುಳ್ಳು ಹೇಳಿದೆ. ಹೀಗಾಗಿ ಈ ಷಡ್ಯಂತ್ರ ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಈಗಾಗಲೇ SIT ದೂರು ಸಲ್ಲಿಸಿದ್ರು ಕೂಡ SIT ಅವರು ಈ ಸಂಚುಕೋರರ ವಿರುದ್ಧ ಯಾವುದೇ ಒಂದು ದೂರನ್ನು ದಾಖಲಿಸಿಲ್ಲ, ಅವರು ವಿಚಾರಣೆ ಮಾಡಿಲ್ಲ. ಆ SITಯ ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಇವರ ವಿರುದ್ಧ ಯಾವುದೇ ತನಿಖೆಯನ್ನು ಮಾಡ್ತಿಲ್ಲ ಎನ್ನುವಂಥ ಒಂದು ದೂರನ್ನು ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂದರೆ SIT ತನಿಖೆಯಲ್ಲಿ ತಮಗೆ ನ್ಯಾಯ ಸಿಗಲಿಲ್ಲ ಅಂತ ಕಾರಣಕ್ಕೆ ಇದೀಗ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಚಿನ್ನಯ್ಯ. ಅವ್ರು ಹೇಳೋ ಪ್ರಕಾರ ನನಗೆ 50 ಲಕ್ಷದ ಆಫರ್ ಕೊಟ್ಟರು. ಜೊತೆಗೆ ತಮಿಳುನಾಡಿನ ಮೂಲದ ವ್ಯಕ್ತಿಯಿಂದ ಫೋನ್ ಮಾಡಿಸಿದ್ರು. ಅಂದರೆ ಬುರುಡೆ ತಂದು ಕೊಟ್ಟ ನಂತರ ತನಿಖೆ ಹಂತದಲ್ಲಿರುವಾಗ ತಮಿಳುನಾಡಿನ ಒಬ್ಬ ಖ್ಯಾತ ವ್ಯಕ್ತಿಯಿಂದ ಫೋನ್ ಮಾಡಿಸಿದ್ರು. ಜೊತೆಗೆ ಅವರು ತಮಿಳಿನಲ್ಲಿ ನಮ್ಮ ಜೊತೆ ಮಾತನಾಡಿದ್ರು. ಗಿರೀಶ್ ಮಟ್ಟಣ್ಣವ್ರು ಏನು ಹೇಳ್ತಾರಲ್ಲ ಅದನ್ನು ಮಾತ್ರ ನೀನು ಹೇಳಬೇಕು, ಕೋರ್ಟ್ನಲ್ಲಿ ಹೇಳಬೇಕು, ಜೊತೆಗೆ ಯಾರೇ ಕೇಳಿದ್ರು ಅದನ್ನು ಮಾತ್ರ ಹೇಳಬೇಕು. ಒಂದು ವೇಳೆ ಈ ಪ್ರಕರಣದಲ್ಲಿ ನೀವು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಪೇಚಿಗೆ ಸಿಲುಕಿಸಿದರೆ, ಅವರಿಗೆ ಅವಮಾನ ಆದರೆ, ಅವರಿಗೆ ಅಪಮಾನ ಆದರೆ ನಾನು ಬಂದು ನಿನ್ನನ್ನು ತಪ್ಪಿಕೊಳ್ತೇನೆ, ನಿಮಗೆ 50 ಲಕ್ಷ ರೂಪಾಯಿ ಕೂಡ ಬಹುಮಾನವಾಗಿ ಕೊಡ್ತೇನೆ ಅಂತ ದೂರನ್ನು ಇದೀಗ ಚಿನ್ನಯ್ಯ
ಹೈಕೋರ್ಟ್ ಮೆಟ್ಟಿಲನ್ನೇರಿ ದೂರನ್ನು ಕೊಟ್ಟಿದ್ದಾರೆ. ಆದರೆ ಆ ಹೇಳಿಕೆ ಇದೆಲ್ಲ ಯಾವ ಒಬ್ಬ ತಮಿಳಿನ ವ್ಯಕ್ತಿ ಎನ್ನುವುದನ್ನು ನೋಡ್ತಾ ಹೋದರೆ ಆ ದೂರಿನಲ್ಲಿ ಉಲ್ಲೇಖವಾಗಿರುವುದು ತಮಿಳುನಾಡಿನ ಮೂಲದ ಪ್ರಕಾಶ್ ರಾಜ್ ಎನ್ನುವಂಥ ವ್ಯಕ್ತಿ ತನಗೆ ಆಮಿಷವನ್ನು ಒಪ್ಪಿಕೊಟ್ಟಿದ್ರು ಅಥವಾ ತನ್ನ ಜೊತೆ ತಮಿಳಿನಲ್ಲಿ ಮಾತಾಡಿದಿರುವಂಥ ಹೆಸರನ್ನು ಹೇಳ್ತಾ ತಮಿಳುನಾಡಿನ ಒಬ್ಬ ವ್ಯಕ್ತಿ ಪ್ರಕಾಶ್ ರಾಜ್ ಅವರು ತನ್ನ ಜೊತೆ ಮಾತನಾಡಿದರು. ಈ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣ ಏನು ಹೇಳ್ತಾರಲ್ಲ ಅದನ್ನು ಮಾತ್ರ ಕೇಳಬೇಕು. ಅವರು ಹೇಳಿದಂತೆ ನೀನು ಹೇಳಿದರೆ ಈ ಪ್ರಕರಣ ಸಕ್ಸಸ್ ಆದರೆ, ಜೊತೆಗೆ ಈ ಧರ್ಮಸ್ಥಳದ ವಿರುದ್ಧ ನೀನು ಮಾಡಿರುವಂಥ ಆರೋಪ ಸಾಬೀತಾದರೆ ಅಥವಾ ಆರೋಪ ಸಾಬೀತುವಾಗುವಂತೆ ನೀನು ಮಾಡಿಕೊಂಡ್ರೆ ನಿನಗೆ 50 ಲಕ್ಷ ರೂಪಾಯಿಯನ್ನು ಬಹುಮಾನ ಕೊಡ್ತೇವೆ, ಹಣವನ್ನು ಕೊಡ್ತೇವೆ, ಜೊತೆಗೆ ನಿನ್ನನ್ನು ಬಂದು ನಾನು ತಬ್ಬಿಕೊಳ್ತೇನೆ ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ ಎನ್ನುವರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಕಂಪ್ಲೇಂಟನ್ನು ಹೈಕೋರ್ಟ್ನಲ್ಲಿ ದೂರಿನ ಮೂಲಕ ಚಿನ್ನಯ್ಯವರು ದಾಖಲಿಸಿದರು. ಆಗಲೇ ನೋಡಿ ದೊಡ್ಡದಾದಂಥ ಸುದ್ದಿ ಮಾಡಿದ್ದು ಯಾರು? ಈ ಪ್ರಕಾಶ್ ರಾಜ್. ಈ ಪ್ರಕಾಶ್ ರಾಜ್ಗೂ ಗಿರೀಶ್ ಮಟ್ಟಣ್ಣನವ್ರಿಗೂ ಈ ತಿಮ್ಮರೊಡ್ಡಿಗೂ ಏನು ನಂಟು, ಜೊತೆಗೆ ಪ್ರಕಾಶ್ ರಾಜ್ಗೂ ಧರ್ಮಸ್ಥಳಕ್ಕೂ ಏನು ವಿರೋಧ ಎಲ್ಲವೂ ಹುಟ್ಟಿಕೊಂಡಾಗ ಬಂದಿದ್ದೆ ನಟ ಪ್ರಕಾಶ್ ರಾಜ್ ಅವರ ಹೆಸರು. ಮತ್ತು ಪ್ರಕಾಶ್ ರಾಜ್ ಕೂಡ ಈ ಷಡ್ಯಂತ್ರದಲ್ಲಿ ಇದ್ದಾರೆ ಅನ್ನುವಂಥ ದೊಡ್ಡ ಗೊಂದಲ ನಿನ್ನೆಯಿಂದ ಹರಿದಾಡ್ತಾ ಇತ್ತು. ಅದಕ್ಕೆ ಸ್ಪಷ್ಟನೆ ಕೊಟ್ಟಂಥ ಪ್ರಕಾಶ್ ರಾಜ್ ಹೇಳ್ತಾ ಇದ್ದಾರೆ, ನಾನು ತುಂಬ ದೂರ ಇದ್ದೇನೆ, ಜೊತೆಗೆ ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ, ಇದು ನಾನು ಬೇಕಂಟ್ಲೆ ಅಲ್ಲಿಂದ ಕೂತು ಮಾತಾಡುವಂಥ ವಿಷಯ ಅಲ್ಲ. ಹಾಗಾಗಿ ನಾನು 2 ದಿನದೊಳಗಾಗಿ ನಿಮ್ಮನ್ನೆಲ್ಲ ಮೀಟ್ ಮಾಡಲಿಕ್ಕೆ ಬರ್ತಾ ಇದ್ದೇನೆ, ನಿಮ್ಮ ಜೊತೆ ಕೂತು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತೇನೆ. ಆದರೆ ಅಲ್ಲಿ ತನಕ ಯಾವುದೇ ಈ ಬೆಂಕಿ ಬಿರುಗಾಳಿಯ ಮಾತಿಗೆ ನೀವು ಕಿವಿಗೊಡಬೇಡಿ. ಜೊತೆಗೆ ಇದು ಸದ್ಯಕ್ಕೆ ಬೇಸ್ಲೆಸ್. ಈ ಸುದ್ದಿ ಇದೀಗ ರೆಕ್ಕೆ ಪುಕ್ಕವನ್ನು ಪಡ್ಕೊಂಡು ಏನೇನೋ ಒಂದು ಆಯಾಮವನ್ನು ತೆಗೆದುಕೊಳ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಂಥ ಊಹಾಪೋಹದ ಸುದ್ದಿಯನ್ನು ನೀವು ಗಮನ ಕೊಡಬಾರ್ದು. ಜೊತೆಗೆ ಇಂಥ ಒಂದು ಸುಳ್ಳು ಸುದ್ದಿ ಹಬ್ಬಿಸಿದ ಹಿನ್ನೆಲೆ ಏನು ಎನ್ನುವುದನ್ನು ನಾನು ಸ್ಪಷ್ಟವಾಗಿ ರೋಚಕ ಕಥೆಯೊಂದಿಗೆ ಹೇಳ್ತೇನೆ ಅನ್ನುವಂಥ ಮಾತಿನ ಅರ್ಥದಲ್ಲಿ ಇದೀಗ ಟ್ವೀಟ್ ಮಾಡಿದರೆ ಅವರು ಹೇಳಿದಂಥ ಟ್ವೀಟ್ ಸ್ಪಷ್ಟವಾಗಿದೆ. ಇದು ಅತ್ಯಂತ ಸೂಕ್ಷ್ಮ ವಿಚಾರ, ಜೊತೆಗೆ ಸಾವಿರಾರು ಲಕ್ಷಾಂತರ ಭಕ್ತರಿಗೆ ಹರ್ಟ್ ಮಾಡುವಂಥ ವಿಚಾರ. ಹೀಗಾಗಿ ನಾನು ದೂರದಿಂದ ಕೂತ್ಕೊಂಡು ಸ್ಪಷ್ಟನೆ ಕೊಡುವುದು ಸರಿಯಿಲ್ಲ. ಹಾಗಾಗಿ ನಾನು ಬಂದು ಕೇವಲ 2 ದಿನದಲ್ಲಿ ಬಂದು ಇದರ ಬಗ್ಗೆ ಸತ್ಯಾಸತ್ಯತೆಯನ್ನು ಹೇಳ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಯಾವುದೇ ಈ ರೆಕ್ಕೆ ಪುಕ್ಕವಿಲ್ಲದಂಥ ಸುದ್ದಿಗಳಿಗೆ ಬೆಲೆ ಕೊಡಬೇಡಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ನನ್ನ ಹೆಸರು ಯಾಕೆ ಬಂತು, ನನ್ನ ಹೆಸರು ಬರುವುದರ ಹಿನ್ನೆಲೆ ಏನು, ಇದು ಯಾರ ಷಡ್ಯಂತ್ರ, ಇದಕ್ಕೆ ಮೂಲ ಕಾರಣಕರ್ತರು ಯಾರು, ಇವೆಲ್ಲವನ್ನು ಸತ್ಯವಾಗಿ ಬಿಚ್ಚಿಡ್ತೇನೆ ಅನ್ನುವಂಥ ಮಾತಿನ ಅರ್ಥದಲ್ಲಿ ಇದೀಗ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡಿದರೆ ಇದು ನ್ಯಾಷನಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾಯಿದೆ, ನಮ್ಮ ಸ್ಟೇಟ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಮುಂದಿನ 2 ದಿನದ ನಂತರ ಪ್ರಕಾಶ್ ರಾಜ್ ಅವರು ಯಾರ ಹೆಸರನ್ನು ಹೇಳ್ತಾರೆ, ತನ್ನ ಹೆಸರು ಬರಲಿಕ್ಕೆ ಕಾರಣ ಯಾರು, ಅಥವಾ ನಾನು ಎಡಪಂಥೀಯ ಆಗಿದ್ದ ಕಾರಣಕ್ಕಾಗಿ ನನ್ನನ್ನು ಈ ಪ್ರಕರಣದಲ್ಲಿ ಸಿಲುಕಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ, ಎಲ್ಲವೂ ಕೂಡ ಕಾದು ನೋಡಬೇಕು. ಪ್ರಕಾಶ್ ರಾಜ್ ಅವರು ಬೆಂಗಳೂರಿಗೆ ಬಂದ ನಂತರ ಯಾವೆಲ್ಲ ಸತ್ಯವನ್ನು ಬಿಚ್ಚಿಡ್ತಾರೆ, ಅವರು ಮತ್ತೆ ಯಾರ ಹೆಸರನ್ನು ಹೇಳ್ತಾರೆ, ಅಥವಾ ಅವರಿಗೆ ಆಗದಿದ್ದವರು ಪ್ರಕಾಶ್ ರಾಜ್ ಹೆಸರನ್ನೇ ಸೇರಿಸಲಿಕ್ಕೆ ಹೊರಟ್ರ, ಎಲ್ಲವೂ ಕೂಡ ಕಾದು ನೋಡಬೇಕು. ಒಂದೊಂದು ಸತ್ಯ, ಧರ್ಮಸ್ಥಳ ಪ್ರಕರಣ ಅನ್ನೋದು ಸತ್ಯವೋ ಸುಳ್ಳವೋ SIT ವರದಿ ತನಿಖೆ ಮಾಡ್ತಿದೆ, ಎಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ವರದಿ ಆಗ್ತಾ. ಆದರೆ ಈ ತನಿಖೆ ನಾನು ಹೇಳಿದ್ನಲ್ಲ, ತುಂಬ ಕ್ರೈಮ್ ಕೇಸ್ಗಳು ನೋಡ್ತೀವಿ, ತುಂಬ ಅಪಹರಣ ಕೇಸನ್ನು ನೋಡ್ತೀವಿ, ರಾಜಕೀಯ ಸ್ಥಿತ್ಯಂತರದಲ್ಲಿ ಏರ್ಪೋರ್ಟಲ್ಲಿ ಒಬ್ಬ ಮುಖ್ಯಮಂತ್ರಿನ ಡಿಸ್ಕ್ವಾಲಿಫೈ ಮಾಡಿದ್ದು ನೋಡ್ತೇವೆ, ತುರ್ತು ಪರಿಸ್ಥಿತಿ ಹೇರಿದ್ದು ನೋಡ್ತೇವೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಒಂದು ಕೋಪರೇಟ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರವನ್ನು ಕಿತ್ತೊಗೆದು ರಾಷ್ಟ್ರಪತಿ ಆಡಳಿತ ಮಾಡಿದ್ದನ್ನು ಕೂಡ ನೋಡ್ತೀವಿ. ಆದರೆ ಈ ಧರ್ಮಸ್ಥಳ ಪ್ರಕರಣ ಇದೆಯಲ್ಲ, ಅದು ಒಂಥರ ಸೂಕ್ಷ್ಮ ವಿಚಾರಕ್ಕಿಂತ ಎಲ್ಲ ಕಡೆ ಕೂಡ ಹೀಗೆ ಆಗ್ಬಿಡ್ತಾ ಅನ್ನುವಂಥ ಹಂತಕ್ಕೆ ಹೋಗ್ಬಿಡ್ತು. ಒಂದು ಪವಿತ್ರ ಕ್ಷೇತ್ರದ ಹೀಗೆ ಆಗ್ಬಿಡ್ತಾ ಅನ್ನುವಂಥ ಹಂತಕ್ಕೆ ಹೋದಾಗ, ಸಮಾಧಿ ಆಗದಾಗ ಕೆಲವೊಂದು ಕಡೆ ಏನೂ ಸಿಗದಿದ್ದಾಗ ಮತ್ತೆ ಈ ಆರೋಪ ಮಾಡಿದವ್ರ ಮೇಲೆ ಒಂದು ಸಂಶಯ ಬರಲಿಕ್ಕೆ ಶುರು ಮಾಡ್ತು. ಹೀಗಾಗಿ ಈ ಪ್ರಕರಣ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣ ಕಾಣ್ತಿಲ್ಲ. ಒಂದು ಕಡೆ ಪ್ರಣಬ್ ಮೊಹಂತಿ ಅವರು ಇದೀಗ ತನ್ನ FSL ರಿಪೋರ್ಟ್ನ ಜೊತೆಗೆ ಬೆಳ್ತಂಗಡಿ ಕೋರ್ಟ್ ಮುಂದೆ ವರದಿಯನ್ನು ನೀಡಲಿಕ್ಕೆ ಸಿದ್ಧವಾಗಿದ್ದಾಗ ಸ್ವತಃ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ ವಿಠಲ್ ಗೌಡರು ಹೆಲ್ಪ್ ಪಡ್ಕೊಂಡು ಬಂದಂಥ ಬುರುಡೆ ಕೊಟ್ಟಂಥ ಇದೇ ಚಿಹ್ನೆಯ ಇದೀಗ ಬುರುಡೆ ಕೊಟ್ಟಂಥ ವ್ಯಕ್ತಿಗಳ ವಿರುದ್ಧ ತಿರುಗಿ ಬಿದ್ದುದನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಧರ್ಮಸ್ಥಳ ಕೇಸ್ ಎನ್ನುವುದು ರೋಚಕತೆಯ ಫೈನಲ್ ಘಟ್ಟ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಾದು ನೋಡಬೇಕು ಪ್ರಕಾಶ್ ರಾಜ್ ಬೆಂಗಳೂರಿಗೆ ಬಂದ ನಂತರ ಏನಾಗುತ್ತೆ ಅನ್ನೋದನ್ನು. ನಿನ್ನೆ ಕೂಡ ಗಿರೀಶ್ ಮಟ್ಟಣ್ಣನವರು ಒಂದು ವಿಡಿಯೋ ಮೂಲಕ ಹರಿಬಿಟ್ಟು ಅಫ್ಕೋರ್ಸ್ SIT ವರದಿ ತಮಗೂ ಕೊಡಿ, ನಾವು ಕೂಡ ಕಾಯ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಕಂಪ್ಲೇಂಟ್ ಕೊಟ್ಟಂಥ ಚೆನ್ನಯ್ಯ ಕೂಡ ಯಾಕೆ ಈ ಗ್ಯಾಂಗ್ ಅಥವಾ ಈ 5 ಮೇಲೆ ನೀವು ತನಿಖೆಯನ್ನು ಮಾಡ್ತಿಲ್ಲ, ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತ್ ಟಿ ವಿಠಲ್ ಗೌಡ ಮತ್ತು ಸಮೀರ್ ಅವರ ವಿರುದ್ಧ ಯಾಕೆ ತನಿಖೆ ಮಾಡ್ತಿಲ್ಲ, ಜೊತೆಗೆ ಈ SIT ವರದಿಯನ್ನು ಕೂಡ ತಮಗೂ ಕೂಡ ಕೊಡಬೇಕನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಸಂಜೆ ಮಾತನಾಡಿದಂಥ ಗಿರೀಶ್ ಮಟ್ಟಣ್ಣ ಕೂಡ ಹೌದು, ಎಸ್ ಅಫ್ಕೋರ್ಸ್ ಚಿನ್ನಯ್ಯ ಕೇಳಿದರೆ ತಪ್ಪಿದ್ದ, ನಾವು ಕೂಡ SIT ರಿಪೋರ್ಟನ್ನು
ಕೇಳ್ತಾ ಇದ್ದೀವಿ. ಅಲ್ಲಿ ಏನೇನು ಆಗಿದೆ, ಏನು ತನಿಖೆ ಆಗಿಲ್ಲ, ಯಾರು ತನಿಖೆ ಆಗಿದೆ ಎಲ್ಲವೂ ಕೂಡ ನಮಗೂ ತಿಳಿಯಬೇಕಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಇದರ ಅರ್ಥ ಅಷ್ಟೇ, ಒಟ್ಟಾರೆ SIT ತನಿಖೆ ಆಗಿದೆ, ಯಾರ ವಿರುದ್ಧ ತನಿಖೆ ಆಗಿದೆ, ಯಾರನ್ನು ಕೈ ಬಿಟ್ಟಿದ್ದಾರೆ ಎಲ್ಲವೂ ಕೂಡ ನೋಡಬೇಕು. ಆದರೆ ಒಂದು ಹಂತಕ್ಕೆ ಪ್ರಕಾಶ್ ರಾಜ್ ಅವರು ಬೆಂಗಳೂರಿಗೆ ಬಂದ ನಂತರ ಯಾವೆಲ್ಲ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಡ್ತಾರಲ್ಲ, ಅದರ ಮೇಲೆ ಇದೀಗ ಧರ್ಮಸ್ಥಳ ಕೇಸ್ನ ಮತ್ತೊಂದು ತಿರುವು ಕಾಣಲಿಕ್ಕೆ ಹೊರಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.